ಚೀಸ್ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕನ್ನಡ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡ್ತೀವಿ. ಇವತ್ತು ಏನು ನೀವು ಮುಖ್ಯಮಂತ್ರಿಗಳಿಗೆ ಪ್ರಮುಖವಾಗಿ ಒತ್ತಾಯ ಮಾಡ್ತೀರಿ? ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಒಂದನಿ ನೀರು ಕೂಡ ಬಿಡಬಾರ್ದು, ಯಾವ ಕಾರಣಕ್ಕೂ ನೀರು ಬಿಡಬಾರ್ದು. ಅಧಿಕಾರ ಹೋದ್ರೂ ಸರಿ, ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು, ನೀರು ಮಾತ್ರ ಬಿಡಬಾರ್ದು. ದಿನಗಳಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ? ಈ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ರಾಜ್ಯ ಬಂದ್ಗೆ ಕರೆ ಕೊಡುವ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕನ್ನಡ ಸಂಘಟನೆ ಸಭೆ ಮಾಡಿ ರಾಜ್ಯ ಬಂದ್ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ, ನನ್ನ ಹೆಸರು ಪ್ರಸನ್ನ ಶೆಟ್ಟಿ. ಒಂದು ವೇಳೆ ಏನಾರ ನೀರ ಬಿಡೋದೇ ಆದರೆ ನಾವು ಕ್ಯಾರೆಸ್ಗೆ ಮುತ್ತಿಗೆ ಹಾಕ್ತೀವಿ. ನಮ್ಮ ನಾರಾಯಣಗೌಡ ನೇತೃತ್ವದಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀರು ಬಿಡಬಾರ್ದು ಅಂತ ಏನಾರ ನೀರು ಬಿಡೋದು ಕಂಡ್ರೆ ನಾವು ಕ್ಯಾರೆಸ್ಗೆ ಮುತ್ತಿಗೆ ಹಾಕ್ತೀವಿ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಶಾಂತಿಯುತವಾಗಿ ಮಾಡ್ತಾ ಇದ್ದೀವಿ. ಒಂದು ವೇಳೆ ಏನಾರವ ನೀರು ಬಿಡ್ತು ಅಂತ ಕಂಡು ಬಂತು ಅಂದರೆ ಅದು ಕಥೆನೇ ಬೇರೆ ಆಯ್ತದೆ. ಇದು ಏನೇ ಅನಾಹುತ ಆದರೆ ಈ ರಾಜ್ಯ ಸರ್ಕಾರನೇ ನೇರ ಹೊಣೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಕೊಡ್ತೀವಿ. ಭಾರ ಆಯ್ತಲ್ಲ, ನಮ್ಮ ರೈತರು ಸಂಕಟ ನೋಡಿದ್ರೆ ಬೆಳೆ ಎಲ್ಲ ಕಬ್ಬು ಬಂದು ಕೈಗೆ ಬಂದಿರೋದೆಲ್ಲವ ಬರ್ದಂಗೆ ಆಗೈತೆ, ಒಣಗಿತಾ ಇದೆ. ಅಂಥ ಸನ್ನಿವೇಶದಲ್ಲಿ ಇವರು ನೀರು ಬಿಡ್ತಾರೆ ಅಂತ ಅಂದರೆ ಇದು ಏನು ಅರ್ಥ? ಇದು ಅದಕ್ಕೋಸ್ಕರ ರೈತರಿಗೋಸ್ಕರ ಎಲ್ಲಿಂದ ನೀರು ಬಿಡಕ್ ಸಾಧ್ಯ? CWRC ಅವರು ಕೂತ್ಕೊಂಡು ಹೇಳ್ತಾರೆ, ಹೇಳಿದ ತಕ್ಷಣ ನೀರು ಬಿಡಕ್ಕಾಗತ್ತಾ? ಬೆಂಗಳೂರು ಜನ ಬದುಕಬಾರ್ದ? ನಾವು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಾ ಇಲ್ವಾ? ಒಂದ್ ಕಡೆ ಯಾಕೆ ಕಣ್ಣಿಗೆ ಬೆಣ್ಣೆ, ಒಂದ್ ಕಡೆ ಯಾಕೆ ಸುಣ್ಣ ಹಾಕ್ತೀರಾ? ನಮ್ಗೆ ನೀರು ಬಿಡ್ಲಿಕ್ಕೆ ಇಲ್ಲ. ನೀರು ಬೆಂಗಳೂರು ಜನರ ಕುಡಿಲಿಕ್ಕೆ ಬೇಕು, ಮೈಸೂರು ಮಂಡ್ಯ ಜನರಿಗೆ ರೈತರಿಗೆ ನೀರು ಬೇಕು. ಆದ್ರಿಂದ ಇಂಥ ಸಂದರ್ಭದಲ್ಲಿ ಯಾವುದೇ ನೀರನ್ನ ಕೇಳಬಾರ್ದು, ಮುಖ್ಯಮಂತ್ರಿಗಳು ಬಿಡಬಾರ್ದು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ನೀರು ಬಿಟ್ಟಿದ್ದೆ ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ಇನ್ನು 1 ವರ್ಷ ಅಧಿಕಾರ ಇರುವಂತದ್ದು. ನಮ್ಮ ಇಡೀ ಕರ್ನಾಟಕ ಜನ ನಿಮ್ಗೆ ಓಟ್ ಹಾಕಿದ್ದಾರೆ. ಮೇಕೆದಾಟು ಯೋಜನೆ ಮಾಡ್ತೀರಂತ ಓಟ್ ಹಾಕಿದ್ದಾರೆ. ಮೇಕೆದಾಟು ಯೋಜನೆ ಆಗಿಲ್ಲ. ಆದ್ರಿಂದ ನೀರು ಬಿಡಕ್ ಹೋಗ್ಬೇಡಿ. ಬಿಟ್ಟಿದೆ ಆದ್ರೆ ಕರ್ನಾಟಕ ಬಂದ್ ಆಗುತ್ತೆ, ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ. ನಮ್ಮ ಲೋಕಸಭಾ ಸದಸ್ಯರು, ನರಸತ್ತ ಲೋಕಸಭಾ ಸದಸ್ಯರು ಸುಮ್ಮನೆ ಕುತ್ಕೋಬಾರ್ದು. ಪ್ರಧಾನಿಯವರ ಜೊತೆ ಚರ್ಚೆ ಮಾಡಬೇಕು, ನೀರನ್ನ ತಡೆಯುವಂತ ಕೆಲಸ ಮಾಡಬೇಕು. ನಮ್ಮ ಅಧಿಕಾರಿಗಳು ಸೂಕ್ತವಾದ ಮಾಹಿತಿಯನ್ನ ಕೊಡೋದ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಆದೇಶ ತರಬೇಕು. ಕರ್ನಾಟಕ ಬಂದ್ ಮಾಡಲಿಕ್ಕೆ ನಾವೆಲ್ಲ ಹೋರಾಟಗಾರರು ಸಭೆ ಸೇರಿ ಮುಂದಿನ ನಿರ್ಧಾರವನ್ನ ಶೀಘ್ರದಲ್ಲೇ ಹೇಳ್ತೀವಿ. ನಾವು ಈಗಾಗಲೇ ಮೊದಲನೇ ಒಂದು ಹೋರಾಟ ಮಾಡಿದ್ವಿ. ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ನಾವು ಬರ ಇಲ್ಲಿ ನಮ್ಮಲ್ಲೇ ಆವರಿಸ್ಕೊಂಡು ಕುಳಿತಿದೆ. ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ ಅಂತ ಪರಿಸ್ಥಿತಿ ಈ ಥರ ಇರುವಾಗ ಇಂಥ ಸಮಯದಲ್ಲಿ ಕಾವೇರಿ ನೀರು ನಿರ್ವಹಣಾ ಸಮಿತಿ ಏನು ಮಾಡಿದೆ, ಈಗ 3,500 ಕ್ಯೂಸೆಕ್ಸು ಪ್ರತಿದಿನ 15 ದಿನ ಬಿಡಬೇಕು ಅಂತೇಳಿ ಆದೇಶ ಹೊರಡಿಸಿದೆ. ಈ ಆದೇಶವನ್ನು ನಮ್ಮ ಸರ್ಕಾರ ಧಿಕ್ಕರಿಸಬೇಕು ಮತ್ತು ನಮ್ಮ ರೈತರ ಹಿತವನ್ನು ಕಾಪಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಪ್ರತಿಭಟನೆ ನಡೆಸೋದಕ್ಕೆ ತಯಾರಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಹೋರಾಟನ ನಿಲ್ಲಿಸೋದಿಲ್ಲ. ಇದು ಸರ್ಕಾರ ಇದ್ರ ಬಗ್ಗೆ ಗಮನ ತಳೆದು ನಮ್ಮ ರೈತರ ಪರವಾಗಿ ಕಾರ್ಯಕ್ರಮ ರೂಪಿಸಬೇಕು ಅಂತ ನಾವು ಕೇಳ್ಕೊತೀವಿ. ನಾವು ಈಗಾಗಲೇ ಮೊದಲನೇ ಒಂದು ಹೋರಾಟ ಮಾಡಿದ್ವಿ. ಬರ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ನಾವು ಬರ ಇಲ್ಲಿ ನಮ್ಮಲ್ಲೇ ಆವರಿಸ್ಕೊಂಡು ಕುಳಿತಿದೆ. ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ ಅಂತ ಪರಿಸ್ಥಿತಿ ಈ ಥರ ಇರುವಾಗ ಇಂಥ ಸಮಯದಲ್ಲಿ ಕಾವೇರಿ ನೀರು ಏನಿವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕವನ್ನ ಬಂದ್ ಮಾಡೇ ಮಾಡ್ತೀವಿ. ಅದಕ್ಕೆ ತಕ್ಕಂತೆ ಎಲ್ಲ ಏನು ಪ್ರತಿದಿನ 15 ದಿನಗಳ ಕಾಲ ಹರಿಸಬೇಕು. ಸುಮಾರು 4 ರಾಜ್ಯ ಸರ್ಕಾರ ಹೋರಾಟ ಮಾಡ್ಲಿಕ್ಕೆ ಬಿಡ್ತೇನೆ, ಈ ರೀತಿ ಹೋರಾಟಗಾರನ ಬಂಧಿಸುವಂತದ್ನ ತೀವ್ರವಾಗಿ ಖಂಡಿಸ್ತೀವಿ. ಕಾವೇರಿ ನೀರಿಗಾಗಿ ಪ್ರಾಣ ಕೊಡ್ಲಿಕ್ಕೂ ಸಿದ್ಧವಾಗಿದ್ದೀವಿ. ಯಾವುದೇ ಬಂಧನ ಆಗಲಿ ಅಥವಾ ಯಾವುದೇ ಲಾಠಿ ಚಾರ್ಜ್ ಆಗಲಿ, ಯಾವುದೇ ಸರ್ವಾಸವಾಗಲಿ, ಯಾವುದೇ ಕಾರಣಕ್ಕೂ ನಾವು ಅಂಜೋದಿಲ್ಲ. ಹೋರಾಟ ನಿರಂತರವಾಗಿರ್ತಾ ಇರುತ್ತೆ. ಹೋರಾಟ ನಮ್ಮ ಹಕ್ಕು. ಕಾವೇರಿಗಾಗಿ ಪ್ರಾಣವನ್ನು ಸಹ ಕೊಡ್ತೀವಿ, ಜೀವವನ್ನು ಬೇಕಾದ್ರೂ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಕರ್ನಾಟಕ ಬಂದಾಗತ್ತೆ, ಶೀಘ್ರದಲ್ಲೇ ಕರ್ನಾಟಕ ಬಂದಾಗತ್ತೆ. ಕುಡಿಲಿಕ್ಕೆ ನೀರಿಲ್ಲ, ಬೆಂಗಳೂರಿನ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ
ಸಂದರ್ಭದಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾ ಇರೋದನ್ನ ತೀವ್ರವಾಗಿ ಖಂಡಿಸ್ತೀವಿ. ನಾವಿನ್ನು ರಸ್ತೆಗೆ ಮುಂದೆ ಬನ್ನಿ ಸರ್. ಈಗ ನಾವಿಲ್ಲಿ ಪ್ರಮುಖವಾಗಿ ಗೋವಿಂದ ಅವರು ಬಂದಿದ್ದಾರೆ ಸರ್ ಹೇಳಿ. ಗಿರೀಶ್ ಗೌಡ, ಆಮೇಲೆ ಅನೇಕರು ಬಂದಿದ್ದಾರೆ, ಮಾದೇವಪ್ಪ ಅವರು ಅನೇಕರು ಬಂದಿದ್ದಾರೆ. ನಾವೆಲ್ಲರೂ ಕಾವೇರಿ ವಿಚಾರದಲ್ಲಿ ನಮ್ಮಲ್ಲಿ ನಾವೆಲ್ಲ ಒಮ್ಮತ ಒಗ್ಗಟ್ಟಾಗಿದ್ದೇವೆ. ಆದ್ದರಿಂದ